ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇನ್ನೊಂದು ಸ್ಟೇಕೇಷನ್ಗೆ ಹೋಗ್ತಿದ್ದೀನಿ ವಿಚ್ ಇಸ್ ಇನ್ ವೈನಾಡ್. ಆ್ಯಂಡ್ ನಾವು ಇವತ್ತು ಅರ್ಲಿ ಮಾರ್ನಿಂಗ್ ಬಂಡೀಪುರ್ ಸೈಡಿಂದ ಟ್ರಾವೆಲ್ ಮಾಡ್ತಿದ್ದೀವಿ ಬಿಕಾಸ್ ವಿ ಕ್ಯಾನ್ ಸೈಟ್ ಅನಿಮಲ್ಸ್ ಬರ್ಡ್ಸ್ ಅಂತ. ಆ್ಯಂಡ್ ದೆನ್ ಆಫ್ಟರ್ 4 hours ವಿ ರೀಚ್ಡ್ ವೈನಾಡ್. ಈಗ ವೈನಾಡಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಸೊ ವೆದರ್ ಹಿಂಗೆ ಇರುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಮಾನ್ಸೂನ್ ಸೀಸನಲ್ಲಿ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ. ನಾವು ಸ್ಟೇ ಆಗ್ತಿರೋ ರೆಸಾರ್ಟ್ ಇದ್ದಿದ್ದು 4000 ಫೀಟ್ ಅಬೌವ್ ದಿ ಹಸಲ್ ಆಫ್ ಎವ್ರಿ ಡೇ ಲೈಫ್. ಸೊ ಒನ್ಸ್ ನಾವು ಮೇಲೆ ಅವ್ರ ಜೀಪಲ್ಲಿ ಹೋದರೆ ಮತ್ತೆ ಚೆಕ್ಔಟ್ ಆದಮೇಲೆ ನಾವು ಕೆಳಗೆ ಪಾರ್ಕಿಂಗ್ಗೆ ಬರೋಕ್ಕಾಗೋದು. ಅದು ಬಿಟ್ಟು ನಾವು ಸೈಟ್ ಸೀಯಿಂಗ್ ಎಲ್ಲ ಹೋಗ್ಬೇಕಂದ್ರೆ ಕಷ್ಟ ಇರುತ್ತೆ. ಸೊ ವಿ ಶುಡ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಒನ್ಸ್ ನಾವು ಈ ರೆಸಾರ್ಟ್ಗೆ ಚೆಕ್ ಇನ್ ಆದಮೇಲೆ ಚೆಕ್ಔಟ್ ಆದಮೇಲೆ ನಾವು ಸೈಟ್ ಸೀಯಿಂಗ್ ಎಲ್ಲ ಹೋಗಬೇಕಾಗುತ್ತೆ. ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಹೆಸರು ಆರಂಭ್ ಬೊಟೇಕ್ ರೆಸಾರ್ಟ್. ನೇಚರ್ನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಂಡು ನಂತರ ರೂಮ್ ಚೆಕ್ ಇನ್ ಮಾಡಿದ್ರಿ. ಇದು ಸನ್ರೈಸ್ ವ್ಯೂ ಪಾಯಿಂಟ್. ಮಾರ್ನಿಂಗ್ 6-6:30ಗೆ ಬಂದರೆ ಇಲ್ಲಿ ಚಂದ ಸನ್ರೈಸ್ ಕಾಣಿಸುತ್ತೆ. ಯು ಕ್ಯಾನ್ ಸಿಟ್ ಆ್ಯಂಡ್ ಎಂಜಾಯ್ ದ ವ್ಯೂ. ಆ್ಯಂಡ್ ಇದು ಅವರ ರೆಸ್ಟೋರೆಂಟ್. ಈವ್ನಿಂಗ್ಗೆ ಕಾಫಿ, ಬಿಸ್ಕೆಟ್ಸ್ ಮತ್ತು ಈ ಟ್ರೆಡಿಷ್ನಲ್ ಸ್ವೀಟ್ ಕೊಟ್ಟಿದ್ರು. ಬರಬೇಕಾದ್ರೆ ಸರಿಯಾಗಿ ಜಾರು ಬಿದ್ದೋದೆ. ಹಾಗೆ ಹಿಂಗೆ ಬಂದರೆ ಟವಲ್ಸ್, ಬೆಡ್ಶೀಟ್ಸ್, ಪಿಲ್ಲೋ ಮತ್ತು ಸ್ಲಿಪ್ಪರ್ಸ್. ಇದು ವಾಶ್ರೂಮ್. ಇನ್ಫಿನಿಟಿ ಪ್ರೈವೇಟ್ ಪೂಲ್ ಮತ್ತು ಇಲ್ಲೇ ಪಕ್ಕದಲ್ಲಿ ಜಕೂಸಿ ಕೂಡ ಇದೆ. ಪೂಲಲ್ಲಿ ಜಕೂಸಿಯಲ್ಲಿ ಸ್ವಲ್ಪ ತಿದ್ದು ನಂತರ ಫ್ರೆಶ್ ಅಪ್ ಆಗಿದ ತಕ್ಷಣ ಕ್ಯಾಂಡಲ್ ಲೈಟ್ ಡಿನ್ನರ್ ರೆಡಿ ಮಾಡಿದರು. ಇಟ್ ವಾಸ್ ಸೋ ಮೆಸ್ಮರೈಸಿಂಗ್. ನನಗಂತೂ ತುಂಬ ಇಷ್ಟ ಆಯಿತು ಈ ವೆದರಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್. ವಾವ್. ಆ್ಯಂಡ್ ದ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬರ್ಡ್ ವಾಚಿಂಗ್ ಮತ್ತು ನೇಚರ್ ವಾಕ್ ಇತ್ತು. ಇಲ್ಲಿ ನಾವು 1 ಕಿಲೋಮೀಟರ್ ಅಷ್ಟು ವಾಕ್ ಮಾಡಬೇಕಾಗತ್ತೆ.
ಆ್ಯಂಡ್ ಲೀಚಸ್ ಇರುತ್ತೆ, ಹುಷಾರಾಗಿ ಓಡಾಡಬೇಕು. 1 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದರೆ ನಮಗೆ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಸಿಗುತ್ತೆ. ನಂತರ ಬ್ರೇಕ್ಫಾಸ್ಟ್. ಇಲ್ಲಿ ನೋಡಿ ಹೇಗಾಗಿದೆ ನಿನ್ನೆ ಬಿದ್ದಿರೋ ಗಾಯ. ಇದು ಇನ್ನೊಂದು ಕ್ಯಾಟಗರಿ ರೂಮ್. ಸೊ ಇದು ಎಂಟ್ರಿ. ಇಲ್ಲಿ 10 ಕ್ಯಾಟಗರೀಸ್ ರೂಮ್ ಇದೆ. ನಾವಿದ್ದಿದ್ದು ಪ್ರೀಮಿಯಮ್ ಸ್ಟೇ, ಇನ್ಫಿನಿಟಿ ಪೂಲ್ ಮತ್ತು ಜಕುಸಿ ಇದ್ದಿದ್ದು. ಅದೇ ನೆಕ್ಸ್ಟ್ ಡೇ ನಾವು ಈ ರೂಮ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಸೊ ನಿಮಗೆ 10 ಕ್ಯಾಟಗರೀಸಲ್ಲಿ ಯಾವ್ದು ಇಷ್ಟ ಆಯಿತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ದ ಪ್ರೀಮಿಯಮ್ ಸ್ಟೇ ನಾವಿದ್ದಿದ್ದು ಬಂದು 32,000 ರುಪೀಸ್ ಪರ್ ನೈಟ್ಗೆ. ಇದು ನಮಗೆ 18,000 ಆಯಿತು ಪರ್ ನೈಟ್ಗೆ. ಇಲ್ಲಿ ಅವರು ಬ್ರೇಕ್ಫಾಸ್ಟ್, ಡಿನ್ನರ್, ಹೈ ಟೀ, ಸ್ನ್ಯಾಕ್ಸ್ ಕೊಡ್ತಾರೆ. ಇದು ಚೆಂಬ್ರಾ ಪೀಕ್ ಅಂತ. ಲಾಸ್ಟ್ 2 years ಬ್ಯಾಕ್ ಲ್ಯಾಂಡ್ ಸ್ಲೈಡ್ಸ್ ಆಯ್ತಲ್ಲ, ಸೊ ಆ ಪೀಕ್ ಬ್ಯಾಕ್ ಸೈಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಎಲ್ಲ ಬುಕ್ಸು ಆ್ಯಂಡ್ ಕಾಫಿ, ಟೀ, ಬ್ಲ್ಯಾಕ್ ಟೀ, ಗ್ರೀನ್ ಟೀ ಮಾಡ್ಕೊಳ್ಳೋಕ್ಕೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕಾಫಿ, ಟೀ ಕುಡ್ಕೊಂಡು ವ್ಯೂ ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿ ಬಂದರೆ ಕಬೋರ್ಡಲ್ಲೆಲ್ಲ ನನ್ನ ಥಿಂಗ್ಸ್ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಹ್ಯೂಜ್ ಬಾತ್ರೂಮ್. ಈ ಬಾತ್ರೂಮಲ್ಲಿ ವಿಕ್ಟೋರಿಯಾ ಬಾತ್ ಟಬ್ ಇದೆ. ಅಷ್ಟೇ ರೂಮ್, ಬಾತ್ರೂಮ್, ಕಬೋರ್ಡ್, ಬಾಲ್ಕನಿ, ಇಲ್ಲೊಂದು ಸೀಟಿಂಗ್ ಏರಿಯಾ ಆ್ಯಂಡ್ ಬೆಡ್ರೂಮ್ ಅಷ್ಟೇ. ಇಲ್ಲೊಂದು ದೊಡ್ಡ ಮಿರರ್ ಇದೆ.